ಬೂದಿಗೆರೆಯ ಭಜನೆ ಮನೆ ಅಯ್ಯಪ್ಪ ಭಕ್ತ ಮಂಡಳಿ ವತಿಯಿಂದ ಇವತ್ತು ಸುಮಾರು ಒಂದು 50 ಜನ ಮಾಲಾಧಾರಿಗಳು ಈ ಬೂದಿಗೆರೆಯ ಭಜನೆ ಮನೆ ಇಲ್ಲಿ ಏನು ಮಾಲೆಯನ್ನು ಹಾಕಿಕೊಂಡಿದ್ವಿ. 11 ದಿನಗಳ ಕಾಲದಿಂದ ಈ ಮಾಲೆಯನ್ನು ಧರಿಸಿದ್ದು ಇಂದು ಒಂದು ಈ ಬೂದಿಗೆರೆ ಬಾಬಾಯನಗುಡಿ ಸರ್ಕಲ್ನಲ್ಲಿ ಒಂದು ವಿಶೇಷವಾದ ಅಭಿಷೇಕ ಕಾರ್ಯಕ್ರಮವನ್ನು ಈ ಒಂದು ಮುಂಜಾನೆ ಒಂದು ಏರ್ಪಡಿಸಲಾಗಿತ್ತು. ಅದು ಸಾಕಷ್ಟು ಏನು ಅದ್ದೂರಿಯಿಂದ ನೆರವೇರಿತು. ಜೊತೆಗೆ ಇಂದು ಸಂಜೆಯಿಂದ ಈ ಏನು ಬಾಬಾಯನಗುಡಿ ಸರ್ಕಲಲ್ಲಿ ಒಂದು ಅದ್ದೂರಿಯಾಗಿ ಗರಿ ಮತ್ತು ಕಬ್ಬಿನಿಂದ ಒಂದು ಮಂಟಪವನ್ನು ನಿರ್ಮಾಣ ಮಾಡಿ ಅದರೊಟ್ಟಿಗೆ ಒಂದು ಇಲ್ಲೇ ಒಂದು ಪಡಿ ಪೂಜೆ ಕಾರ್ಯಕ್ರಮ ಸಹ ಏರ್ಪಡಿಸಲಾಗಿತ್ತು. ಜೊತೆಗೆ ಏನು ಹೆಸರಾಂತ ಒಂದು ಕಲಾವಿದರಿಂದ ಒಂದು ಭಜನಾ ತಂಡದಿಂದ ವಾದ್ಯ ತಂಡದಿಂದ ಅದೊಂದು ಸಹ ಭಜನೆ ಕಾರ್ಯಕ್ರಮ ಸಹ ಮಾಡಲಾಯಿತು. ಈ ಎಲ್ಲ ಕಾರ್ಯಕ್ರಮವು ವಿಜೃಂಭಣೆಯಿಂದ ನೆರವೇರಿ ಇದೆಲ್ಲ ಯಶಸ್ಸಿಗೆ ಈ ಬೂದಿಗೆರೆ ಗ್ರಾಮಸ್ಥರು ಮತ್ತು ಎಲ್ಲರೂ ಕಾರಣರಾಗಿದ್ದಾರೆ. ಈ ಅಯ್ಯಪ್ಪ ಎಲ್ಲ ಮಾಲಾಧಾರಿಗಳಿಗೆ ಒಳಿತು ಮಾಡಲಿ, ಸಕಲ ಗ್ರಾಮಸ್ಥರಿಗೆ ಒಳಿತು ಮಾಡಲಿ ಅಂತ ಬಿಟ್ಟು ಈ ಎಲ್ಲ ಅಯ್ಯಪ್ಪ ಸ್ವಾಮಿ ಭಜನೆ ಮನೆ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ಚಂದ ನಾವು ಕೋರ್ಕೊಳ್ತಾ ಇದ್ದೀವಿ. ಜೊತೆಗೆ ನಾಳೆ ಏನು ಬೂದಿಗೆರೆಯ ಪ್ರಮುಖ ಬೀದಿಗಳಲ್ಲಿ ಅಯ್ಯಪ್ಪ ಸ್ವಾಮಿ, ಗಣೇಶ ಮೂರ್ತಿ ಮತ್ತು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ಒಂದು ಮೆರವಣಿಗೆ ಕಾರ್ಯಕ್ರಮ ಇರುತ್ತೆ. ಬೂದಿಗೆರೆಯ ಪ್ರಮುಖ ಬೀದಿಗಳಲ್ಲಿ ಸುಮಾರು 7 ಜೊತೆ ಎತ್ತುಗಳೊಂದಿಗೆ ಅದ್ರ ಜೊತೆಗೆ ಒಂದು ಡೋಲಿನೊಂದಿಗೆ ವಾದ್ಯಗಳೊಂದಿಗೆ ಮತ್ತು ಚೆಂಡೆ ವಾದ್ಯದೊಂದಿಗೆ ಬೂದಿಗೆರೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಹ ಮಾಡಲಾಗುತ್ತೆ. ಈ ಒಂದು ಮೆರವಣಿಗೆಯಲ್ಲಿ ಬೂದಿಗೆರೆ ಗ್ರಾಮದ ಎಲ್ಲ ಗ್ರಾಮಸ್ಥರು ಭಾಗವಹಿಸಬೇಕು. ಜೊತೆಗೆ ಎಲ್ಲ ಮಾಲಾಧಾರಿಗಳು ಸಹ ಈ ಒಂದು ಬೂದಿಗೆರೆ ಗ್ರಾಮದಲ್ಲಿರುವಂಥ ಎಲ್ಲ ಮಾಲಾಧಾರಿಗಳು ಬಂದು ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ಆ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ಬಿಟ್ಟು ಈ ಬೂದಿಗೆರೆ ಭಜನೆ ಮನೆ ಭಕ್ತ ಮಂಡಳಿ ವತಿಯಿಂದ ನಾವು ಕೋರ್ಕೊಳ್ತಾ ಇದ್ದೀವಿ. ಅದೇ ಅಭಿಷೇಕ, ಪಡಿ ಪೂಜೆ, ಆಮೇಲೆ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ಆಮೇಲೆ 15ನೇ ತಾರೀಕು ಇದು ಮೆರವಣಿಗೆ ಕಾರ್ಯಕ್ರಮ ಐತೆ. 16ನೇ ತಾರೀಕು ಇಡಿಮುಡಿ ಕಾರ್ಯಕ್ರಮ ಐತೆ. ಊರಿನ ಗ್ರಾಮಸ್ಥರು ಎಲ್ಲ ಸ್ವಾಮಿಗಳು ಸೇರಿ ಅದ್ದೂರಿಯಾಗಿ ಮಾಡ್ತಾ ಇದ್ದೀರಿ. ಎಷ್ಟು ಮಾಲಾಧಾರಿಗಳು ನೀವು ಇಲ್ಲಿ ಮಾಲೆ ಹಾಕಿರುವಂಥದ್ದು? ಅಂದರೆ ಯಾವತ್ತು ನೀವು ಶಬರಿಮಲೆಗೆ ಹೋಗುವಂಥದ್ದು? 16ನೇ ತಾರೀಕು ಹೋಗೋವಂಥದ್ದು. ನಾವು ಈಗ ಒಂದು 50 ಜನ ಸ್ವಾಮಿಗಳು ಮಾಲೆ ಧರಿಸಿದ್ದೀರಿ. ಯಾತ್ರೆ 16ನೇ ತಾರೀಕು ಹೊರಡ್ತಾ ಇದ್ದೀರಿ.